ತುಮಕೂರು ತಂದೆದಾದ ಇತಿಹಾಸ ಇದೆ. ಅದಕ್ಕೆ ತುಮಕೂರು ಬೆಂಗಳೂರು ಆಗೋದು ಬೇಡ. ಈ ಬೆಂಗಳೂರೇ ಗಾರ್ಬೇಜ್ ಸಿಟಿ ಆಗಿ ಕುಂತೈತಿ. ಈ ತುಮಕೂರನ್ನ ಗಾರ್ಬೇಜ್ ಸಿಟಿ ಮಾಡೋಕ್ಕೆ ಇವರು ಹೊರಟವ್ರೆ. ಯಾವುದೇ ಒಬ್ಬ ರೈತರ ಜಮೀನ ಕಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋದು ಸ್ಕ್ಯಾಮ್ ಇದು. ಜಿಲ್ಲೆನೇ ಹೆಸರು ಬದಲಾವಣೆ ಮಾಡ್ತಿರೋದು ಅದು ದೊಡ್ಡ ಒಂದು ದುರಂತ. ತುಮಕೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಕಾಂಗ್ರೆಸ್ನ 3 ವರ್ಷದ ಸಾಧನಾ ಸಮಾವೇಶದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ರು. ಏನಪ್ಪ ಅದು ಅಂದರೆ ತುಮಕೂರನ್ನು ಬೆಂಗಳೂರು ಉತ್ತರಕ್ಕೆ ಸೇರಿಸಬೇಕು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿಗರ ಮಾತೇನು ಅನ್ನೋದನ್ನ ಕೇಳೋಣ ಬನ್ನಿ. ಸ್ವಾಮಿ, ನಾನು ರೇವಣಸಿದ್ದೆ ಲೇಟ್ ಕರೆಸಿದೆಯಾ ಕಲ್ಲಹಳ್ಳಿ ಕೆಸಮೂಡು ಪೋಸ್ಟ್ ಊಡಿಗೆರೆ ಹೋಬಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶ ಈ ವಿಳಾಸದಿಂದ ಮಾತಾಡ್ತೀನಿ. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋದಂತಹ ವಿಚಾರ ಇದು. ಯಾಕೆಂದರೆ ಇವತ್ತು ದಿವಸದಲ್ಲಿ ಭ್ರಷ್ಟಾಚಾರ ಬುಗಾಳದಾಗಲೂ ತಾಂಡವಾಡ್ತವೆ ತುಮಕೂರು ಜಿಲ್ಲಾಡ್ತೀವಿ, ಕರ್ನಾಟಕ ರಾಜ್ಯದಲ್ಲೂ ಕೂಡ ತಾಂಡವಾಡ್ತೀವಿ. ಯಾಕೆಂದರೆ ಇವತ್ತು ನಾನು BJP ಕಾರ್ಯಕರ್ತ. ಯಾಕೆಂದರೆ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಧರ್ಮ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಒಂದೇ ಪಕ್ಷ ಒಂದೇ ಜಾತಿ ಒಂದೇ ಧರ್ಮ ಅಂತ. ಈಗಾಗಲೇ ಒಂದು ಹೆಣ್ಣು ಒಂದು ಗಂಡು ಜಾತಿ 6 ಮೀಸಲು ಪಟ್ಟಿ ಅಳವಡಿಸಿ ಮಾಡಿ. ಯಾಕೆ ಸಿದ್ದರಾಮಯ್ಯ ಒಂದು 1400 ಒಳ ಮೀಸಲು ಪಟ್ಟಿ ತಯಾರು ಮಾಡಿದ್ರು. ಆಗ 6 ನಾನು 6 ಓಜಾತಿ ಮಾಡಿದ್ದೀನಿ, 6 ಮೀಸಲು ಪಟ್ಟಿ ತಯಾರು ಮಾಡಿ ಇವತ್ತು ದಿವಸ ಬಿಟ್ಟಿದ್ದೀನಿ. ಯಾಕೆಂದರೆ ಕಾರ್ಯಕರ್ತವಂಥ ದೇಶದಲ್ಲಿ ಇರ್ತಕ್ಕಂಥ ಸಮಾಚಾರ ಏನಪ್ಪ ಅಂದರೆ ಇವತ್ತು ಯಾವುದೇ ಒಂದು ಕರ್ಮ ಮಾಡಿ ಜಾತಿ ಧರ್ಮ ಇಷ್ಟಪಡಲ್ಲ. ಒಂದು ಜನಜಾತಿ ಒಂದು ಗಂಜಾತಿ 6 ಒಳಮೀಸಲು 6 ಒಬ್ಬಜಾತಿ 6 ಮೀಸಲು ಪಟ್ಟಿ ತಯಾರು ಮಾಡಿದ್ದೀನಿ. ಇವತ್ತು ದಿವಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಓದಿದ್ರೆ ದುರಾಡಳಿತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ. ಯಾಕೆ BJP ಕಾರ್ಯಕರ್ತನಾಗಿ ಇವತ್ತು ದಿವಸದಲ್ಲಿ ಇಡೀ ಹೋಳಿಗೆ ಸವಾಲು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಕಾರ್ಯಕರ್ತವಾಗಿ ಒಂದು ವಿಶೇಷ ಇದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಮಾಡ್ತದೆ ಅಂತಕ್ಕಂಥ ಸನ್ನಿವೇಶವನ್ನು ಇಲ್ಲಿ ಪ್ರಜಾಪ್ರಭುತ್ವ ನೋಡ್ತೇವೆ, ಇಡೀ ತ್ಯಾಗ ಆಫೀಸ್ DC ಆಫೀಸ್ ಎಲ್ಲ ನೋಡ್ತೇವೆ. ಇವತ್ತು ನಾನು ಭೂಮಿ ಕೇಂದ್ರ ಆಫೀಸಲ್ಲಿ ಹಳ್ಳಿ ಮರಗಡೆ ಕೂತ್ಕೊಂಡು ತುಮಕೂರು ಡಿಸ್ಟ್ರಿಕ್ಟಲ್ಲಿ ಜಿಲ್ಲಾಡಳಿತ ಮಾತಾಡ್ತೀನಿ. ಯಾಕೆಂದರೆ ಇವತ್ತು ಕಾರ್ಯಕರ್ತವಾದ ಒಂದು ವಿಷಯ ಏನಪ್ಪ ಅಂದರೆ ಇವತ್ತು ಭ್ರಷ್ಟಾಚಾರ ಬುಗಾಳಗಳು ಸರಿಯುತ್ತೆ. ಇವತ್ತು KRS ಪಾಟೀಲ್ ಕೂಡ ಮಾತಾಡಿದ್ದೇನು ತಾಲೂಕು ಆಫೀಸ್ ಕಚೇರಿ ಮುಂದೆ. ಇವತ್ತು ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಬುಗಾಳ ಆಗ್ತಾವ ಇಲ್ಲವ ಅಂತ ಕರಿತೀವಿ. ಇವತ್ತು 33,33,000 ಪೌತಿ ಖಾತೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾರು ಕೃಷ್ಣ ಬೈರೇಗೌಡರು ಯಾವುದು ಇವತ್ತು ಪೆಂಡಲ್ ಹಾಕಿದರೆ 19/4/2026 ಈ ಮೊನ್ನೆ ಪೆಂಡಲ್ ಹಾಕಿ ನೋಡಿದಾಗ ಯಾವುದು ಮಾಡಿಲ್ಲ ಸಮಯ ಒಂದು ಕಾಲಾಡ್ಸಕ ಇಲ್ಲ. ಒಂದು 1977 ಆದೇಶ ಮಾಡೋಕ್ಕಾಗಲ್ಲ. ಯಾವ ಥರ ಮಾಡೋ ಸಮಯ ಇದು ಒಳಗಿಲಿ ಸಹ ಇದು ಸಿದ್ದರಾಮಯ್ಯ ಹೇಳ್ತಕ್ಕಂಥ ವರ್ಲ್ಡ್ ರೆಕಾರ್ಡ್ ಇದು, ರೈಲ್ವೆ ಮಿನಿಸ್ಟರ್ ಅಂತ ವರ್ಲ್ಡ್ ರೆಕಾರ್ಡ್ ಇದು. ಯಾರು ವರ್ಲ್ಡ್ ರೆಕಾರ್ಡ್ ಅಂತ ಹೇಳೋದು? ಇವತ್ತು ನಿಜವಾದ ವರ್ಲ್ಡ್ ರೆಕಾರ್ಡ್ 77 ಆದೇಶ ಇದ್ದು ಅದನ್ನೇ ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕ ಇಲ್ಲಿ ಯೋಗ್ಯತೆಗೆ ಯಾಕೆ ಸುಮ್ಮನೆ ಕಣ್ಣುರಿಸ್ತಾರೆ? ಇವತ್ತು ಜನಸಮೂಹನ ಇವತ್ತು MLC ಅವರು ಸಿರಾದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾಕೆಂದರೆ ಇವತ್ತು ಮನೆಗೆ 50,000 ಕೊಟ್ಬಿಟ್ಟು ಯಾರು PDOಗಳು ಅವ್ರು ಕಲೆಕ್ಟ್ ಮಾಡಿ ಭ್ರಷ್ಟಾಚಾರ ದುಡ್ಡು ದಾಖಲೆ ಮಾಡ್ಕೊಂಡು ಮನೆ ಜನಸಂಖ್ಯೆ ಸೆಂಟ್ರೆ ಈ ಬಿಡಾರ ಹೋಗ್ಬಿಟ್ಟು ಸಿದ್ದರಾಮಯ್ಯ ಕರ್ತಾರೆ. ಇದು ನಾನು ವಿರೋಧಿಸ್ತೀನಿ. ಯಾಕೆ BJP ಕಾರ್ಯಕರ್ತ ವಿರೋಧಿಸಬೇಕಾದ ಧರ್ಮ ಅದೇ. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲ ಇವತ್ತು ಮಾಡ್ತಕ್ಕಂಥ ಒಳ್ಳೆ ಚಾಲನೆ ಒಳ್ಳಿಗಾಗುವ ಸವಾಲಾಗಿದೆ. ಯಾಕಂದರೆ ಹೋರಾಟ ಶಕ್ತಿ ಇದೆ. ಯಾಕೆಂದ್ರೆ ತುಮಕೂರು ಜಿಲ್ಲಾಡಳಿತದಲ್ಲಿ ಇವತ್ತಿದೆ. ಇವತ್ತು ಪರಮೇಶ್ವರ ಸರ್ ಹೇಳ್ತಕ್ಕ ದರಳಿ ಬಂದು ಈಶ್ವರ ಅಂತ ಕಂಡಿದೆ. ಯಾಕೆಂದ್ರೆ ಈಶ್ವರ ಆಯ್ತಲ್ಲ. ಯಾಕೆಂದರೆ ಇವತ್ತು ಭ್ರಷ್ಟಾಚಾರ ಭೂಗಳು ಕಂಡು ಬರ್ತಕ್ಕಂಥ ರಾಜಣ್ಣ ವಿರುದ್ಧ ಇವತ್ತು ಭ್ರಷ್ಟಾಚಾರ ಭೂಗಳು ತಗೊಂಡು ಮಾಡ್ತಕ್ಕಂಥ ವಿಷಯ ಇವತ್ತು ತುಮಕೂರನ್ನ ಉತ್ತರ ಜಿಲ್ಲೆ ಮಾಡೋದು ಇಷ್ಟಪಡಲ್ಲ. ಯಾಕೆಂದರೆ ಇವತ್ತು ಉತ್ತರ ಜಿಲ್ಲೆ ಸರ್ ನಾವು ಇಟ್ಟು ಬೆಳೆದ್ರೆ ತುಮಕೂರು ಜಿಲ್ಲೆ ಅಂತ ಹೇಳ್ತೀವಿ. ಹಾಗೆ BJP ಕಾರ್ಯಕರ್ತ ನಮ್ಮ ತಂದೆ ತಾಯಿಗಳಲ್ಲಿ ಹೇಳಿದ್ರೆ ತುಮಕೂರು ಜಿಲ್ಲೆ ಅಂತ ಹೇಳ್ತಾರೆ. ಇವತ್ತು ಯಾರು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳ್ತಾರೆ. ನಾನು ಒಪ್ಕೊಂತಾರೆ ಸಮಯ ಇವತ್ತು ಅಲ್ಲ ರೆಕಾರ್ಡ್ ತಿದ್ದಕ್ಕದ ಸಮಯ ರೆಕಾರ್ಡ್ ಬರೆಯಕ್ಕದ ಯಾವ ಸಮಯ ಮಾಡ್ತಕ್ಕಂಥ ಡಿಜಿಟಲ್ ಕಂಡು ಮಾಡಿ ಹೆಂಗೆ ಬೇಕು ಉತ್ಬಿಡೋಲ್ಲ ಮನುಷ್ಯ ಪ್ರಜಾಪ್ರಭು ರೈತ ಪರ ಹೋರಾಟ ಮಾಡೋದು. ಯಾಕೆಂದರೆ ಇವತ್ತು ನಾನು ಹೇಳ್ಬೇಕಾದ ಧರ್ಮ ಅದೇ. ಯಾಕೆ ಇವತ್ತು ಕಾರ್ಯಕರ್ತವಾಗಿ ಹೇಳ್ಬೇಕಾದ ಧರ್ಮ ಏನಪ್ಪ ಅಂದರೆ ನ್ಯಾಯ ನೀತಿ ಧರ್ಮ ಆಧ್ಯಾತ್ಮಿಕ ಧಾರ್ಮಿಕ ಹೇಳ್ಬೇಕಂತ ಧರ್ಮ ಅದೇ. ಇವತ್ತು ಇವ್ರ ಥರ ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಕಾರಣಕರ್ತವಾಗಿದೆ ಪ್ರಜಾಪ್ರಭುತ್ವ ಹೋರಾಟ ಮಾಡ್ತೀನಿ. ನನಗಾದಂಥ ಅನ್ಯಾಯ ಇಲ್ಲಿ ಪ್ರಜಾಪ್ರಭುತ್ವ ಯಾರಿಗೂ ಅನ್ಯಾಯ ಸಾರ್ವಜನಿಕ ಆಗಬಾರ್ದು. ಯಾಕೆಂದರೆ ಜೀವನದಲ್ಲಿ ಮಾಡಬೇಕಂತ ಮಾಡಬೇಕು, ಮಾಡಬಾರ್ದಲ್ಲ ಮಾಡೋಂಗಿಲ್ಲ. ಯಾಕೆ ಜೀವನದ ಪ್ರಜಾಪ್ರಭುತ್ವ ದಿವಸ ಇವತ್ತು ಬಂದಿದ್ದ ಇವತ್ತು ರಾಷ್ಟ್ರಪತಿ ಚಿನ್ನಪತಿ ನೀವು ಇಬ್ಬರು ಬಾಜಿ ಮಾಡ್ತೀನಿ ನೀವು ಹೆಸರು ತಿಳ್ಕೊಂಡು. ಯಾಕೆಂದರೆ ಡೈರೆಕ್ಟ್ ಅನೌನ್ಸ್ಮೆಂಟ್ ಕೊಡ್ತೀನಿ. ಯಾಕೆಂದರೆ ಇವತ್ತು ಏನು ಮಾಡ್ತಕ್ಕಂಥ ಭ್ರಷ್ಟಾಚಾರ ಇವತ್ತು ಹೇಳ್ತಾರೆ ನಾನು 33,33,000 ಕೋಟಿ ಆಂದೋಲನ ಮಾಡಿದ್ದೀನಿ ಬದುಕದು ಮಾಡಿದ್ದೀನಿ. ಯಾರಿಗೆ ಮಾಡ್ರೆ ಕೂತಡಿ ಯಾರು ಮಾಡಕೋದಿ ಕಣ್ಣೋರ್ಸ ಬುದ್ಧಿ ಮಾಡಿ ಜನಗಳು ಕಣ್ಣೋರ್ಸ ಮಾಡಿ ಓಟ್ ಬ್ಯಾಂಕ್ ಅವ್ರು ಮಾಡ್ತೀವಿ ಕೂತಡಿ. ನಾನು ಸಿದ್ದರಾಮಯ್ಯ ಮಾಲ ಕುರಿ ಸರ್ಕಾರದ ಮಾಡೋ ವಿಷಯ ಅಲ್ಲ ಇದು ಸ್ವಾಮಿ. ಇನ್ನೊಂದು ಬೆಂಗಳೂರು ಕೊಡಲು ಫೆಸಿಲಿಟೀಸ್ ಕೊಟ್ಟು ತುಮಕೂರುಗಳು ಅದು ಅಭಿವೃದ್ಧಿ ಮಾಡಲಿ, ಅದು ಒಪ್ಕೊಂತೀನಿ. ಯಾಕೆಂದರೆ ಸೋಮಣ್ಣ ಸರ್ ಇವತ್ತು ವಾರಾಣಸಿ ಮಾಡ್ಬೇಕು ಅಂತ ಕೂತಾರೆ. ಬೆಂಗಳೂರು ತೆಜ್ಜಲ್ಲಿ ಮಾಡ್ಕತ್ತಾ ಇವತ್ತು ಅನೌನ್ಸ್ಮೆಂಟ್ ಸರ್ ಅವ್ರು ಆನ್ ಮಾಡಿ ಅದು ಎಲೆಕ್ಷನ್ ಅನೌನ್ಸ್ಮೆಂಟ್ ಮಾಡಿ ಸೋಮಣ್ಣ ಜಲಶಕ್ತಿ ಮತ್ತು ರೈಲ್ವೆ ಮಿನಿಸ್ಟರ್ ಇವತ್ತು ಅನೌನ್ಸ್ ಮಾಡಿದ್ರೆ ತುಮಕೂರು ಜಿಲ್ಲೆ ವಾರಾಣಸಿ ಮಾಡಬೇಕು ಅಂತ ಮಾಡಿದ್ರೆ ವಾರಾಣಸಿ ಮಾಡ್ಬೇಕಾದ್ರೆ ಇದು ಬೆಂಗಳೂರು ಜಿಲ್ಲೆ ವಾರಾಣಸಿ ಮಾಡ್ತಾರೆ, ತುಮಕೂರು ಜಿಲ್ಲೆ ವಾರಾಣಸಿ ಮಾಡ್ತಾರೆ. ಇವತ್ತು ತುಮಕೂರು ಉತ್ತರದಲ್ಲಿ ಕಂಡುಬಿಟ್ರೆ ಅದು ಭಾಳ ಎತ್ತಿ ಮಾಡಿ ಕೂಡ ಅರ್ಥಕರಿತ ಎತ್ತಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ಬೋದಾ ಹೋಮ್ ಮಿನಿಸ್ಟರ್ ಮಾಡ್ಬೋದು ಧರ್ಮನ ಇದು ಎಲ್ಲ ಜನಸಂಖ್ಯೆ ಮುಖಾಂತರ. ಆಗ ತೋಟಗಾರಿಕೆ ಕೇಳಲ್ಲ ತುಮಕೂರು ಜಿಲ್ಲೆ ಒಳಗದೆ ತುಮಕೂರು ಜಿಲ್ಲೆ ಹುಟ್ಟು ಬೆಳೆದಿದ್ದೀವಿ. ತುಮಕೂರು ಜಿಲ್ಲೆ ತಗೊಂಡ್ಬಿಟ್ಟು ಬೆಂಗಳೂರು ಉತ್ತರ ಜಿಲ್ಲೆ ಮಾಡ್ರೆ ಯಾಕೆ DKC ಮಾಡ್ತಾರಲ್ಲ ರಾಮದೇಜಿ ಆಗಾದಕ್ಕೆ ಬಿಟ್ರ ಏನೇ ಮಾಡಬೇಕಾದ್ರು ಪ್ರಜಾಪ್ರಭುತ್ವ ಅನುಮತಿ ಇಲ್ದಲೆ ಇದು ರಾಷ್ಟ್ರಪತಿ ಇದು ಪಕ್ಷಾಂತರ ಅಧಿಪತಿ ಅಂತ ಬಡಗಿಲ್ಲ ಕಂಡ್ರಿ ಯಾರು ದುಷ್ಟ ಯಾರು ಸಂಬಳ ಸಮಿತ ಬರ್ದಾನೆ ಇದೆಲ್ಲ ಮಾಡಬಾರ್ದು ಅಂತ ಯಾರು ಮಾಡಿ ಕೂತಾಡಿದ್ಯಾ? ಜೀವನದ ಪತ್ರಿಕೆ ಮಧ್ಯೆ ದೇವ್ರು ಇದ್ದಂಗೆ ನೀವು. ಯಾಕೆಂದ್ರೆ ದೇವತೆ ಬಂದಿದೆಯಾ ದೇವ್ರು ಬಂದಿದೆಯಾ? ಅದಕ್ಕೆ ನಾನು ಹೇಳ್ಬೇಕಾದ ಧರ್ಮ ಅದೇ. ಇವತ್ತು ಇಬ್ಬರು ಸೇರಿ ಭಾಳ ರಾಷ್ಟ್ರಪತಿ ಚಿನ್ನ ಬಾಜಿ ಮಾಡ್ತಿದ್ದೀನಿ. ಯಾಕೆ ನನಗೆ ಮೇಲ್ ಕೊಟ್ಟರೆ ಯಾರು ಇಲ್ಲ. ಅವ್ರು KRS ಪಾರ್ಟಿ ಕೊಟ್ಟರು ಅವ್ರು ಹೇಳ್ದೆ ಹೋದು ಸಮಯ ಕೊಡಿ ಮಾಡಬಾರ್ದು ತಪ್ಪು ಸಮಯ ನಾನು ವಿರೋಧಿಸ್ತೀನಿ. ಯಾಕೆಂದರೆ ಇವತ್ತು ತುಮಕೂರು ಜಿಲ್ಲೆನ
ತುಮಕೂರು ಜಿಲ್ಲೆ ಕಾಯ್ಮಿಡಿಸು. ನೀನು ಬೆಂಗಳೂರು ಫೆಸಿಲಿಟೀಸ್ ಏನು ಕೊಡ್ತೀಯಾ ಅದೆಲ್ಲ ತಾಂಬುದು ಹಾಕಿದ್ದಳಿಗೆ. ಅದು ಸೋಮಣ್ಣರು ಕೂಡ ಸೆಂಟ್ರಲ್ ಮಿಲಿಟರಿ ಆರ್ಮಿ ವಾರಣಾಸಿ ಮಾಡಬೇಕು ಅಂತ ಕೊಡ್ತಾರೆ. ಅದನ್ನು ಮಾಡಬೇಕಾದ್ರೆ ನಾವು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ವಾರಣಾಸಿ ಮಾಡ್ತಾರಾ ಅಥವಾ ತುಮಕೂರು ಜಿಲ್ಲೆಗೆ ವಾರಣಾಸಿ ಮಾಡ್ತಾರೆ ಅಂತ ಭಾಳ ಯೋಚನೆ ಧರ್ಮ ಇದೆ. ಇದು ಕಾಕನುಡಿಗಳನ್ನು ನೋಡಿದ್ದಕ್ಕೆ ನಾವು BJP ಕಾರ್ಯಕರ್ತರು ರೇವಣಿಸಿದ್ಯಾ. ಯಾಕೆಂದರೆ ಇವತ್ತು 2020 ಕೊಟ್ಟಂತ ಜಿಲ್ಲಾಡಳಿತ ಏಕಂಗ ಓಡಾಡಿಸಿದ್ದೀನಿ. ಏಕಂಗ ಓಡಾಡಿಸಿದಾಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಇನ್ನೂರು ನವರೇಶಿಲ್ಲ ಕೊಡಕಾಗಿಲ್ಲ ತುಮಕೂರು ಜಿಲ್ಲೆ ಅಂತ. ಇದು ದುರಾಡಳಿತ ಸರ್ಕಾರ ರೀ. ದುರಾಡಳಿತ ರಾಜಕೀಯ ಮಾಡ್ತಾರಾ? ಯಾರು ಮಾಡ್ತಾ ಕೂತಾನೆ ಕೇಳ್ತೀನಿ ಪ್ರಶ್ನೆ. ಇವತ್ತು ತುಮಕೂರು ತಾಲೂಕು ಇವತ್ತು ತಹಸೀಲ್ದಾರ್ ಕೊಡ್ತಾರೆ ಅಂತ ಏನು ನಿಂಬರ ಕೊಡ್ತಾರೆ. 1077 ಆದೇಶ ಮಾಡೋಕ್ಕಲ್ಲ ಸಮಯ ಯಾಕೆ ಮಾಡೋಕ್ಕಲ್ಲ ಕೂತಾಡಿ. ಯಾರು ಅಪ್ಪಂದು ಮಾಡ್ಕೊತಾರೆ ಕಣ್ಣು ಕಾಣವನ್ರಿ ರೆಕಾರ್ಡ್ ಕಣ್ಣು ಕಾಣ್ತಾವೆ ಇಲ್ವೋ ಇವ್ರಿಗೆ ಕಣ್ಣು ಚಸ್ಮಾ ಕಂಡ್ರಿ ಚಸ್ಮಾ ಕಾಣಿಲ್ಲ ಅಂದರೆ ಬಿಟ್ಟು ಹೊಂಟಾವ್ರಿ ದೇವ್ರಿ. ನಾನು ಇವತ್ತು ಹೇಳ್ತೇನೆ ಮಾಡೋಕ್ಕಾಗಲ್ಲ. KS HPS ಮಾಡ್ಕೊಂಬಂದಿರಾ ಆ ಮಾಡೋಕ್ಕಾಗಲ್ಲ. ಇವತ್ತು ಸುಪ್ಪಲ್ಲಿ ಯಾರು ಸುಮಾರು ಮೇಡಮ್ ಅಂದರೆ ಆಯ್ತು ಹೋಗ್ಬಿಟ್ಟು ಕಸ ಹೊಡಿಸೋ ಕೆಲಸ ಮಾಡ್ತೀರಾ ಅಥವಾ ಜಿಲ್ಲಾ KS ಹುಡ್ಕೊತೀರಾ ತಾಲೂಕು ಅಡ್ಮಿಷನ್ ಹುಡ್ಕೊತೀರಾ ಹೇಳ್ತಾರೆ. ಆಗಲ್ಲ ಅಂತಂದ್ರೆ ಅರ್ಥ ಏನ್ರಿ ಭ್ರಷ್ಟಾಚಾರ ಭೂಗಳು ತಾಂಡ ಮಾಡ್ತವೆ. ತಕ್ಷಣ ವಿರುದ್ಧ ನಡೆಸ್ತೀರಿ. ಇಡೀ ಡೆಲ್ಲಿ ಒಳಗೆ ಏಕಾಂಗ ಹೊರಡಿಸ್ತೀರಿ. ಇದು ನನಗಾದಂಗೆ ದಿನಕ್ಕೆ ರೈತರು ಬಂದು ಆಗ್ಬಾರ್ದು ಜನಸಾಮಾನ್ಯರಿಗೆ ಆಗ್ಬಾರ್ದು. ಇಡೀ ಕರ್ನಾಟಕದಲ್ಲ ಇಡೀ ಎಲ್ಲ ರಾಜ್ಯವಾದರು ಎಲ್ಲ ನೋಡ್ತಾರೆ ಇಡೀ ದೇಶದವರಿಗೆ. ಈಗ ಏನು ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯ ಮಂತ್ರಿಗಳು ಏನಂದರೆ ಬೆಂಗಳೂರು ಮತ್ತು ತುಮಕೂರನ್ನು ಮರ್ಜ್ ಮಾಡ್ತೀವಿ ಅಂತ. ಸೊ ಇದು ನೋಡಿ ಈಗಾಗಲೇ ಸದ್ಯಕ್ಕೆ ಇವಾಗ ಕೇಂದ್ರ ಸರ್ಕಾರದಿಂದ ನಮಗೆ ಇದು ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ದಾರೆ. ಸೊ ನಾವು ತುಮಕೂರು ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಅಂತ ಆ್ಯಸ್ ಪರ್ ಮೈ ನಾಲೆಡ್ಜ್. ಜೊತೆಗೆ ಇದು ಕ್ವೈಟ್ ನ್ಯಾಚುರಲ್ ಅನಿಸುತ್ತೆ. ಯಾಕಂದರೆ ಯಾವುದೇ ಒಂದು ಸಿಟಿ ಬೆಳೀತಾ ಅದು ಅದರ ಜಿಯೋ ಲಿಮಿಟ್ಸು ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಈಗಾಗಲೇ ಮೆಟ್ರೋನೂ ಇಲ್ಲಿ ತುಮಕೂರವರೆಗೂ ತರಬೇಕು ಅಂತ ಹೇಳಿದ್ದಾರೆ. ಸೊ ಅದು ಬಂದರೆ ತುಂಬ ಒಳ್ಳೆ ಜನರಿಗೆ ಅನುಕೂಲ ಆಗುತ್ತೆ. ಸೊ ಬೆಂಗಳೂರು ಜೊತೆ ಆ ಉತ್ತರ ಇದು ಕ್ಷೇತ್ರಕ್ಕೆ ಮರ್ಜ್ ಮಾಡ್ತೀವಿ ಅಂತ ಹೇಳ್ತಿರೋದು ಬಹುಶಃ ಇನ್ ಕೇಸ್ ಮಾಡಿದ್ರೆ ಅಭಿವೃದ್ಧಿಗೆ ಅದು ಸಹಕಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಅದ್ರ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ಬೋದು, ಬಟ್ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಬೇಕು ಅಂತ ನನಗನ್ಸುತ್ತೆ. ಜೊತೆಗೆ ಇನ್ನೊಂದೇನೆಂದರೆ ತುಮಕೂರು ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಈಗಾಗಲೇ HAL ಬರ್ತಾ ಇದೆ. ಸೊ ಅದರಿಂದ ಅಭಿವೃದ್ಧಿ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಅನಿಸುತ್ತೆ. ಹೌದು, ಮರ್ಜ್ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಇವಾಗ ಮಾಡಿಲ್ಲ ಅಂದ್ರೂ ನಾನು ಹೇಳಿದ್ನಲ್ಲ ಈಗಾಗಲೇ ಜಿಯೋ ಲಿಮಿಟ್ ಏನು ಬೆಳೀತಾ ಹೋದಾಗ ಎಲ್ಲ ಕಡೆ ಸೈಟ್ ರೇಟ್ಗಳಿರ್ಬೋದು. ಈಗ ನೆಲಮಂಗಲ ಇರ್ಬೋದು, ಡಾವಸ್ಪೇಟೆ ಕೈಗಾರಿಕಾ ಪ್ರದೇಶ ಆಗಿದೆ, ಹೊಸ ನರಸಾಪುರ ಇರ್ಬೋದು. ಅದು ನಾವು ಮಾಡಲಿಲ್ಲ ಅಂದ್ರೂ ಕೂಡ ಬೆಳೀತಾ ಅಭಿವೃದ್ಧಿ ಆಗಲೇಬೇಕು. ಸೊ ಇದನ್ನು ಅವರು ಸಾಂಕೇತಿಕವಾಗಿ ಈಗ ಸದ್ಯಕ್ಕೆ ಹೇಳಿದ್ದಾರೆ. ಅದನ್ನು ಅದೇ ರೀತಿ ಮಾಡಿ ಇನ್ನೂ ಅಭಿವೃದ್ಧಿ ಜಾಸ್ತಿ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಪರಮೇಶ್ವರ್ ಸಾಹೇಬರು ಮೊನ್ನೆ ಸಾಧನಾ ಸಮಾವೇಶದಲ್ಲಿ ಹೇಳಿರೋದು ಸರಿ. ತುಮಕೂರು ತಂದೆದಾದ ಇತಿಹಾಸ ಇದೆ. ಅದಕ್ಕೆ ತುಮಕೂರು ಬೆಂಗಳೂರು ಆಗೋದು ಬೇಡ. ಒಂದು 2-3 ಸಾವಿರ ಕೋಟಿ ದುಡ್ಡು ತಂದು ಎಲ್ಲ ತಾಲೂಕನ್ನ ಅಭಿವೃದ್ಧಿ ಮಾಡಲಿ. ಅಷ್ಟು ಮಾಡಿದರೆ ಪರಮೇಶ್ವರ ಪುಣ್ಯ ಬರುತ್ತೆ. ಮರ್ಜ್ ಮಾಡೋದು ಬೇಕಿಲ್ಲ ನಮಗೆ. ನಮ್ಮದೇ ಆದ ಇತಿಹಾಸ ಇದೆ ತುಮಕೂರಿಗೆ. ತುಮಕೂರು ತಮ್ಮ ಅಸ್ತಿತ್ವ ಉಳ್ಕೊಳ್ಳಿ. ಅದು ಯಾರೋ ಮಾಡಿರೋ ತಪ್ಪು ಇವ್ರು ಮಾಡೋದು ಬೇಡ. ದುಡ್ಡು ತಂದು ತಾಲೂಕುಗಳನ್ನ ಇಂಪ್ರೂವ್ ಮಾಡಲಿ. ಅದೇ ತುಮಕೂರು ಹೆಸರು ಅದಕ್ಕೆ ಇತಿಹಾಸನೇ ಐತೆ. ತುಮಕೂರನ್ನ ತಗೊಂಡೋಗಿ ಇವರು ಬೆಂಗಳೂರು ಅಂತ ಮಾಡಿದ್ರೆ ಈ ಬೆಂಗಳೂರೇ ಗಾರ್ಬೇಜ್ ಸಿಟಿ ಆಗಿ ಕುಂತೈತೆ. ಈ ತುಮಕೂರನ್ನ ಗಾರ್ಬೇಜ್ ಸಿಟಿ ಮಾಡೋಕ್ಕೆ ಇವರು ಹೊಲ್ಟವ್ರೆ. ರೈತರನ್ನ ಒಕ್ಲೆಬ್ಸಕ್ಕೆ ಹೊಲ್ಟವ್ರೆ ಇವರು. ಆ್ಯಸ್ ಯೂಶುವಲ್ ಆಗಿ ತುಮಕೂರು ಏನಾಯಿತು, ತುಮಕೂರಿಗೆ ಮೂಲ ಅದು ಈಗ ಸಾಂಸ್ಕೃತಿಕ ನಗರಿ, ಶೈಕ್ಷಣಿಕ ನಗರಿ ಅಂತ ಹೆಸರಿರೋದ್ರಿಂದ ನಮ್ಮ ಜಿಲ್ಲೆ ಆಗಿ ಉಳ್ಕೊಳ್ಳಿ. ಇವ್ರು ಯಾವುದೋ ರಾಜಕೀಯ ಹಿತಾಸಕ್ತಿಗೋಸ್ಕರ ಅವರು ವೈಯಕ್ತಿಕ CM ಆಗೋಕ್ಕೋಸ್ಕರನೋ ಏನೋ CMನ ಚೇಂಜ್ ಮಾಡ್ತೀವಿ, ಜಿಲ್ಲೆ ಚೇಂಜ್ ಮಾಡ್ತೀವಿ ಅನ್ನೋದೆಲ್ಲ ತಪ್ಪು. ತುಮಕೂರಾಗೆ ಇರೋಕ್ಕೆ ಬಿಡಿ. ಅದೇ ಅಭಿವೃದ್ಧಿ ನಮ್ಮ ಜಿಲ್ಲೆನೇ ಅಭಿವೃದ್ಧಿ ಮಾಡೋದಾಯಿತು. ಅದು ಸಾಧನಾ ಸಮಾವೇಶ ಮಾಡೋ ಬದಲು ಅದೇ ಒಂದೊಂದು ತಾಲೂಕಿಗೆ 100 ಕೋಟಿ ದುಡ್ಡು ತಂದಿದ್ರೆ ಅವ್ರಿಗೆ ಭಾಳ ಹೆಸರು ಆದರೂ ಬರೋದು ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ. ಆಯಿತು, ಥ್ಯಾಂಕ್ ಯು. ಈಗ ತುಮಕೂರು ಅಭಿವೃದ್ಧಿ ಮಾಡೋದೇ ಒಂದು ಇವ್ರಿಗೆ ಅವಕಾಶ ಸಿಕ್ಕಿದೆ. ಆ ಅಭಿವೃದ್ಧಿ ಮಾಡಬೇಕೇ ಬಿಟ್ಟರೆ ಬೇರೆ ಹೊಸದಾಗಿ ಹುಡಿಕೊಂಡು ಅವೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ತುಮಕೂರಿಗೆ ಮಾಡೋಷ್ಟು ಕೆಲಸ ಬೇಜಾನಿದೆ. ಎಷ್ಟು ರೈತ ವರ್ಗಕ್ಕೆ ಎಷ್ಟು ಅನಾನುಕೂಲ ಇದೆ, ಮತ್ತು ಗಾರ್ಮೆಂಟ್ಸಲ್ಲೋ ಕೆಲಸ ಮಾಡೋರಿಗೆ ಅನಾನುಕೂಲ ಇದೆ, ಮತ್ತು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಇದ್ದಾವೆ. ಒಂದು ಸರಿಯಾದ ಒಂದು ರೋಡ್ ಇಲ್ಲ, ಚರಂಡಿ ಇಲ್ಲ. ಮೊದಲು ಇವನ್ನ ಅವಶ್ಯಕತೆವಾಗಿ ಬಳಸ್ತಕ್ಕಂಥದ್ದನ್ನ ಮಾಡಬೇಕು. ಅದನ್ನು ಬಿಟ್ಟು ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅನ್ನೋದು ಅಲ್ಲ. ಯಾವುದೇ ಒಬ್ಬ ರೈತರ ಜಮೀನ ಕಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋದೊಂದು ಸ್ಕ್ಯಾಮ್ ಇದು. ಏನು ಅವಶ್ಯಕತೆ ಇಲ್ಲ. ತುಮಕೂರು ನೆಮ್ಮದಿ ಆಗಿದೆ. ಇದನ್ನೇ ಅಭಿವೃದ್ಧಿ ಮಾಡಿಸಿ ಹೆಸರೊಂದು ಚೇಂಜ್ ಮಾಡಿದ್ರೆ ಅಭಿವೃದ್ಧಿ ಆಗೋಲ್ಲ. ಇರೋದನ್ನು ಚೇಂಜ್ ಮಾಡಲಿ. ನೆನ್ನೆ ಮಾಡಿದ ಫಂಕ್ಷನ್ದು ದುಡ್ಡು ಯಾರ್ದು ಫಸ್ಟ್ ಹೇಳಿ. ನೆನ್ನೆ ಮಾಡಿದ ಫಂಕ್ಷನ್ನು ಸಾಧಾರಣ ಸಮಾರಂಭದ್ದು ದುಡ್ಡು ಯಾರ್ದು ಅದಕ್ಕೆ ಉತ್ತರ ಕೊಡಲಿ. ಆಮೇಲೆ ಮಿಕ್ಕಿಗೆ ನಾವು ಉತ್ತರ ಕೊಡ್ತೀವಿ. ನಾವು ಏನು ಹೆಸರು ಚೇಂಜ್ ಮಾಡ್ಬಿಟ್ರೆ ಏನು ಬದಲಾವಣೆ ಆಗುತ್ತೆ? ಏನ್ರಿ ಆಗುತ್ತೆ ಬದಲಾವಣೆ? ಹೆಂಗಾಗುತ್ತೆ ಅಭಿವೃದ್ಧಿ? ಹೆಸರು ಚೇಂಜ್ ಮಾಡಿದ್ರೆ ಯಾವ್ದಾರು ಅಭಿವೃದ್ಧಿ ಆಗುತ್ತಾ? ಹೇಳ್ರಿ ನೀವೇ. ನಾನು ಓಂಕಾರ ಇರೋನು ಇನ್ನೊಬ್ಬ ಆದರೆ ಅಭಿವೃದ್ಧಿ ಆಗುತ್ತಾ? ನಾನು ಓಂಕಾರ ಬಾಣವರ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಇದನ್ನು ಪ್ರಸಾರ ಮಾಡಿ. ಹೆಸರು ಚೇಂಜ್ ಮಾಡಿದ್ರೆ ಅಭಿವೃದ್ಧಿ ಆಗೋದಾದರೆ ಎಲ್ಲರೂ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಹೆಂಗೆ ಅಭಿವೃದ್ಧಿ ಆಗುತ್ತೆ? ಹೆಂಗೆ ಅಭಿವೃದ್ಧಿ ಆಗುತ್ತೆ ಹೇಳಿ?
ಬೆಂಗಳೂರು ಅಭಿವೃದ್ಧಿ ಆಗಿದೆ ಅಂದರೆ ಹೆಸರು ಚೇಂಜ್ ಮಾಡಿದ್ರೆ ಅಭಿವೃದ್ಧಿ ಆಗಲ್ಲ ಮೇಡಮ್ ಅವರೇ. ಇರೋ ಗುಂಡಿ ಮುಚ್ಚಬೇಕು, ಭ್ರಷ್ಟಾಚಾರ ನಿಲ್ಲಬೇಕು. ಹಾಂ ಹೇಳಿ, ಇನ್ನೂ ಏನು ಬೇಕು ಹೇಳಿ. ನಮ್ಮ ಅಭಿಪ್ರಾಯ ಇದೆ, ಯಾವುದೇ ಕಾರಣಕ್ಕೆ ಹೆಸರು ಚೇಂಜ್ ಮಾಡಬೇಡಿ. ಫಸ್ಟು ನಾವು ಇದನ್ನು ಚೇಂಜ್ ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಿದ ಮೇಲೆ ಚೇಂಜ್ ಮಾಡಿ, ಅದಷ್ಟು ಕಡೆ ಚೇಂಜ್ ಆಗಿರುತ್ತೆ. ಕೇವಲ ಹೆಸರು ಚೇಂಜ್ ಮಾಡಿದ್ರೆ ಮಾತ್ರ ಚೇಂಜ್ ಆಗಲ್ಲ. ಇದು ನನ್ನ ಅಭಿಪ್ರಾಯ. ತುಮಕೂರು ಅನ್ನೋದು ಕಲ್ಪತರು ನಾಡು. ಇದು ಬದಲಾವಣೆ ಅನ್ನೋದು ಇವರು ರಾಜಕೀಯಕ್ಕೋಸ್ಕರ ಮಾತಾಡತಕ್ಕಂಥದ್ದಲ್ಲ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಬಂದಾಗ ನಾನು ಜಿಲ್ಲೆ ಹೆಸರು ಬದಲಾವಣೆ ಮಾಡ್ತೀವಿ, ತಾಲೂಕು ಹೆಸರು ಬದಲಾವಣೆ ಮಾಡ್ತೀವಿ, ಇದು ರಾಜಕೀಯ ಅವೈಜ್ಞಾನಿಕ ವಿಚಾರ. ಪರಮೇಶ್ವರು ಅವರು ಒಬ್ಬರ ಹಿರಿಯರು, ಬುದ್ಧಿವಂತರು, ಒಬ್ಬ ಡಾಕ್ಟರ್ ಆದವರು. ತುಮಕೂರಲ್ಲೇ ಅವರು ಸಂಸ್ಥೆ ಮಾಡಿ ತುಮಕೂರಲ್ಲೇ ಅವರು ಶಾಸಕರಾಗಿ ಮಂತ್ರಿಗಳಾಗಿದ್ದಾರೆ. ಜಿಲ್ಲೆನೇ ಹೆಸರು ಬದಲಾವಣೆ ಮಾಡ್ತಿರೋದು ಅದು ದೊಡ್ಡ ಒಂದು ದುರಂತ. ಆ ಒಂದು ವಿಚಾರಕ್ಕೆ ತಾವು ಕೈ ಹಾಕಬಾರ್ದು. ಯಾಕೆಂದರೆ ಹೆಸರು ಬದಲಾವಣೆ ಮಾಡಿದಕ್ಕೆ ಯಾವುದೇ ಒಂದು ಭೂಪ್ರದೇಶ ಆಗಲಿ, ಜನರ ಒಂದು ಸಂಸ್ಕೃತಿ ಆಗಲಿ ಏನು ಬದಲಾವಣೆ ಆಗೋದಿಲ್ಲ. ತುಮಕೂರು ಆಗಿರುತ್ತೋ ಆಗಿರೋದೇ ಒಳ್ಳೆಯದು. ತುಮಕೂರನ್ನು ಉಳಿಸ್ಕೊಂಡು ನೀವು ತುಮಕೂರನ್ನು ಅಭಿವೃದ್ಧಿ ಮಾಡಿ. ಈಗ ಕೆಲವು ತುಮಕೂರಿನಲ್ಲಿ ಕೆಲವು 15 ಗ್ರಾಮ ಪಂಚಾಯತಿಗಳು ಕಾರ್ಪೊರೇಷನ್ ಲಿಮಿಟ್ಸ್ಗೆ ಸೇರ್ತಕ್ಕಂಥ ಒಂದು ಸಂದರ್ಭ ಇತ್ತು. ಅದನ್ನು ನಿಮ್ಮ ಕ್ಯಾಬಿನೆಟ್ಟೇ ಇತ್ತು, ನಿಮ್ಮ ಸಚಿವ ಸಂಪುಟನೇ ಇದೆ, ನೀವು ಅದನ್ನು ಯಾಕೆ ನೀವು ಅದನ್ನು ಮುಂದುವರಿಸ್ತಿಲ್ಲ? ಆ 15 ಗ್ರಾಮ ಪಂಚಾಯತಿಗಳನ್ನು ಯಾಕೆ ನೀವು ಕಾರ್ಪೊರೇಷನ್ ಲಿಮಿಟ್ಸಿಗೆ ಸೇರಿಸಿದ್ರೆ ಇವತ್ತು ಸುತ್ತಮುತ್ತಲ ಗ್ರಾಮ ಪಂಚಾಯತಿಗಳು, ರೈತರುಗಳು ಎಲ್ಲ ಇವತ್ತು ಉದ್ಧಾರ ಆಗ್ತಾಯಿದ್ರು. ಅವರ ಒಂದು ಭೂಮಿಗೆ ಹೆಚ್ಚಿನ ಒಂದು ಬೆಲೆ ಬರ್ತಾಯಿತ್ತು. ಅದನ್ನು ಮಾಡಿ. ನೀವು ಹೆಸರನ್ನು ಬದಲಾವಣೆ ಮಾಡ್ತಾ ಇರೋದ್ರಿಂದ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರು ಈ ಒಂದು ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥ ವಿಚಾರವನ್ನು ಬಿಟ್ಟು ಬೇರೆ ಒಂದು ವಿಚಾರವನ್ನು, ನೀವು ಮುಖ್ಯಮಂತ್ರಿ ವಿಚಾರ ಬಂದಾಗ ಮುಖ್ಯಮಂತ್ರಿಗಳು ನಿಮ್ಮ ಪಕ್ಷದ ಆಂತರಿಕ ವಿಚಾರಗಳವು. ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಬಿಡೋದು ನಿಮ್ಮ ಪಕ್ಷದ ವಿಚಾರ. ಆದರೆ ಜಿಲ್ಲೆಯನ್ನು ಹೆಸರು ಬದಲಾವಣೆ ಮಾಡ್ತಾರೆ, ಇದು ಜನರ ಒಂದು ಆದೇಶದ ಮೇಲಾಗುತ್ತೆ. ದಯವಿಟ್ಟು ಇಂಥದಕ್ಕೆ ನೀವು ಕೈ ಹಾಕಬೇಡಿ. ತುಮಕೂರು ಜಿಲ್ಲೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ತುಮಕೂರಿಗರ ಮಾತಾಗಿರುವಂಥದ್ದು. ಒಂದಿಷ್ಟು ಜನ ತುಮಕೂರು ಅಭಿವೃದ್ಧಿ ಆಗುತ್ತೆ, ಆ ಕಾರಣಕ್ಕಾಗಿ ಈ ರೀತಿಯಾದಂತಹ ನಿರ್ಧಾರವನ್ನು ಮಾಡ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟರೆ, ಮತ್ತಷ್ಟು ಜನ ತುಮಕೂರಿಗೆ ಆದಂತಹ ಇತಿಹಾಸವಿದೆ, ಆ ಇತಿಹಾಸವನ್ನು ಮರೆಮಾಚೋದು ಬೇಡ, ತುಮಕೂರನ್ನೇ ಅಭಿವೃದ್ಧಿ ಮಾಡಿ ಎರಡನ್ನೂ ಮರ್ಜ್ ಮಾಡುವಂತಹ ಕೆಲಸ ಬೇಡ ಅಂತ ತುಮಕೂರಿಗರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ರೂಪಾ, ಪ್ರಗತಿ ಟಿವಿ.